ಯಾಕೆ ಬಂದೆ? ನೀನ್ ಎಲ್ಲಿಗೆ ಹೋಗಿದ್ದೆ? ನನಗ್ ಸ್ವಲ್ಪ ಹೊರಗ್ ಕೆಲ್ಸ. ನೀನ್ ಹೊರಗಡೆ ಕೆಲ್ಸ ಇಟ್ಕೊಂಡು ಓಡಾಡು, ಆದ್ರೆ ಶೌರ್ಯ ನನ್ನ ಹೆಸರನ್ನ ಇಲ್ಲಿ ಕನ್ವರ್ಸ್ತಾ ಇರ್ತಾರೆ. ಅವ್ನ್ ಮತ್ತೆ ಏನ್ ಮಾಡ್ದ? ಹಳೆ ಕತೆನೆ. ಆದ್ರೆ ಹೊಸದಾಗಿ ಹಾಸ್ಪಿಟಲ್ ಪ್ಲಾನ್ ಮಾಡಿದ್ದಾರೆ. ಯಾವಾಗ್ಲೂ ಬರೀ ಶೌರ್ಯ ಮಾತ್ರ ಇರ್ತಾ ಇದ್ರು, ಇವಾಗ ಅವ್ರಪ್ಪ ಅಮ್ಮ, ನಮ್ಮನೆ ಅವರು ಮತ್ತೆ ಡಾಕ್ಟರ್ನು ಇನ್ವಾಲ್ವ್ ಮಾಡ್ಬಿಟ್ಟಿದ್ದಾರೆ. ನೀನೇನೋ ನಿಜಾನ ಮುಚ್ಚಿಟ್ಟಿದ್ಯಾ ಅಂತ, ಅದನ್ನ ರೆಕಾರ್ಡ್ ಮಾಡಿದ್ರು ಅಂತ, ಮಧ್ಯದಲ್ಲಿ ಏನೋ ಆಯ್ತು ಅಂತ, ಆಮೇಲೆ ನೀನ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟಿದ್ಯಾ ಅಂತಾನು ಹೇಳ್ತಿದ್ದಾರೆ. ಏನದು? ಏನಾ ನಿಜ? ರೆಕಾರ್ಡ್ ಮಾಡೋದು ಅಂದ್ರೆ ಏನು? ಅಷ್ಟಕ್ಕೂ ನಾನ್ ಡಿಲೀಟ್ ಮಾಡೋದು ಅಂದ್ರೆ ಏನು? ನಿಜ ಏನೋ ಅದು ಯಾವಾಗ ನಡೆದಿದ್ಯೋ ಅದು ನಿನಗೆ ಗೊತ್ತಿರ್ಬೇಕು. ಆದ್ರೆ ಅದು ಸರ್ ಹೇಳ್ದಂತ ಕಟ್ಕತೆ ಅಲ್ವಾ? ಕಥೆನಾ? ಅವ್ರು ಯಾಕೆ ಹಾಗೆ ಹೇಳ್ತಾರೆ? ನನಗೆ ಇನ್ನೊಂದ್ಸಲ ಮೋಸ ಮಾಡೋದಕ್ಕೆ. ಒಂದ್ಸಲ ನನ್ನನ್ನ ಅಡ್ಡ ಇಟ್ಕೊಂಡು ನಿನ್ನ ಹತ್ರ ಕತೆಗಳು ಹೇಳ್ಸಿದ್ರು. ಇವಾಗ ನಿನ್ನನ್ನ ಅಡ್ಡ ಇಟ್ಕೊಂಡು ನಿನ್ ಮೇಲೆ ಇಲ್ದಿರೋದನ್ನೆಲ್ಲ ಹೇಳಿ ನನ್ನ ಹತ್ರ ಕತೆ ನಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅವ್ರು ಹೇಳಿದ್ದನ್ನೆಲ್ಲ ನಂಬೋದಕ್ಕೆ ನಾನು ಹಳೆ ರಾಜಲಕ್ಷ್ಮಿ ಅಲ್ಲ. ಓಹೋ, ಶೌರ್ಯನ್ಗೆ ಪ್ರಜ್ಞೆ ಬಂದು ನಿಜ ಹೇಳಿದ್ರು ಕೂಡ ಅದನ್ನ ನಿಜ ಅಂತ ಒಪ್ತಿಲ್ಲ. ಏನ್ ಯೋಚಿಸ್ತಿದ್ಯಾ? ಆ ಶೌರ್ಯ ಸರ್ ಜೊತೆ ತಪ್ಪು ಹೆಜ್ಜೆ ಇಟ್ಟಿದ್ದೀನಿ, ಎಡವಿದ್ದೀನಿ, ಪ್ರೆಗ್ನೆಂಟ್ ಆಗಿದ್ದೀನಿ, ಕಾಪಾಡು ಅಂತ ನೀನು ನನ್ನ ಕಾಲು ಹಿಡ್ಕೊಂಡಿದ್ದಕ್ಕೆ ನೀನು ಒಬ್ಳು ಹುಡುಗಿ ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿದೆ. ಆದರೆ ಇವಾಗ ಈ ಶೌರ್ಯ ಹೀಗೆ ನನ್ನ ಹಿಂದೆನೇ ಬರೋ ಥರ ಟ್ರೈ ಮಾಡ್ತಿದ್ರೆ ನಮ್ಮ ಅಪ್ಪಂಗೆ ನಿಜ ಗೊತ್ತಾಗುತ್ತೆ. ಆವಾಗ ತುಂಬ ತೊಂದರೆ ಆಗುತ್ತೆ. ಹುಷಾರು. ಇವಳು ಇಲ್ಲೇ ಇದ್ದಾಳ. ನನ್ನನ್ನು ಶೌರ್ಯ ಸರ್ನ ದೂರ ಮಾಡಕ್ಕೆ ದೊಡ್ಡ ಪ್ಲಾನ್ ಇಟ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಪರವಾಗಿಲ್ಲ, ಆದ್ರೆ ರಾಜಲಕ್ಷ್ಮಿ ಇದನ್ನೆಲ್ಲ ನಂಬ್ತಾ ಇಲ್ಲ. ಹೇಗೂ ಕಿಡ್ನಾಪ್ ಇಂದ ತಪ್ಪಿಸ್ಕೊಂಡು ಇಲ್ಲಿಗೆ ಓಡ್ ಬಂದೆ, ಅಷ್ಟೇ ಸಾಕು ನನ್ಗೆ. ನಿನ್ ಮುಖ ನೋಡ್ತಿದ್ರೇನೆ ಅರ್ಥ ಆಗ್ತಿದೆ ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ. ಹೌದಾ? ಹೇಳು, ಏನ್ ಅರ್ಥ ಆಗ್ತಿದೆ ಅಂತ. ಮಾಡಿರೋ ಕೆಟ್ಟ ಕೆಲ್ಸದ ಬಗ್ಗೆ ನಾಚಿಕೆ ಆಗದೆ ರಾಜಲಕ್ಷ್ಮಿ ನಿನ್ ಬಗ್ಗೆ ಹೇಳಿದನ್ ಯಾವ್ದು ನಂಬ್ತಿಲ್ಲ ಅಂತ ಸಂಭ್ರಮ ಮಾಡ್ತಿದ್ಯಾ, ಅಷ್ಟೇ ಅಲ್ವಾ? ಅರೆ ರೇ ರೇ, ಎಷ್ಟು ಕರೆಕ್ಟ್ ಆಗಿ ಹೇಳಿದೆ. ನನಗ್ ಫೇಸ್ ರೀಡಿಂಗ್ ಕೂಡ ಅಸ್ಮಿತಾ, ನಿನಗೆ ತುಂಬಾ ಸಲ ತುಂಬಾ ರೀತಿಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಬಂಧನೆ ಪ್ರೀತಿ. ಒಬ್ರೇ ಪ್ರೀತಿಸಿದ್ರೆ ಅದು ಪ್ರೀತಿ ಆಗಲ್ಲ. ನೀನು ನಮ್ಮಿಬ್ಬರು ಪ್ರೀತಿನ ದೂರ ಮಾಡಿ ಹೆಮ್ಮೆ ಪಡ್ಬೋದೇನೋ ಹೊರತು ಆ ಪ್ರೀತಿ ಪಡ್ಕೊಳಕ್ಕಾಗಲ್ಲ. ನೀನು ನಮ್ಮಿಬ್ಬರ ಮಧ್ಯ ಕ್ರಿಯೇಟ್ ಮಾಡಿದ ಸುಳ್ಳನ್ನ ರಾಜಲಕ್ಷ್ಮಿ ನಿಜ ಅಂತ ನಂಬಿದಾಳೆ. ನಮ್ ಪ್ರೀತಿ ತೊಂದರೆಯಲ್ಲಿದೆ. ನಮ್ಮ ಮದುವೆ ನಿಂತೋಯ್ತು. ತುಂಬಾ ಕಷ್ಟ ಅನುಭವಿಸ್ದೆ ಅಸ್ಮಿತಾ. ಆದ್ರೀಗ ಸಾವಿನ ತನಕ ಹೋಗಿ ಆ ನೋವಲ್ಲಿ ನಾನು ನರಳಾಡ್ತಾ ಇದ್ರು ಕೂಡ ನಾಟಕ ಅಂತ ಅನ್ಕೋತಿದ್ದಾಳೆ. ನಾಟಕ ಅಂತ ನಂಬಿದಾಳೆ. ಬಿಕಾಸ್ ಆಫ್ ಯು. ನಿನ್ನಿಂದಾಗಿ ಇದನ್ನೆಲ್ಲ ಫೇಸ್ ಮಾಡ್ತಿದ್ದೀನಿ ಅಸ್ಮಿತಾ. ನನ್ಗೆ ರಾಜಲಕ್ಷ್ಮಿ ಬೇಕು ಅಸ್ಮಿತಾ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ಹೋಗು. ಪ್ಲೀಸ್
ದಯವಿಟ್ಟು ಹೊರಟೋಗು. ಇಲ್ಲ ಸರ್, ನಿಮ್ಮನ್ ಬಿಟ್ಟು ನಾನು ಹೋಗಲ್ಲ. ನೀವೇನಾದ್ರೂ ಹೇಳಿ, ಎಷ್ಟಾದ್ರೂ ಬೈರಿ, ನೀವೇ ನನ್ ಗಂಡ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಅಸ್ಮಿತಾ, ಸರ್, ನಿಮಗ್ ರಾಜಲಕ್ಷ್ಮಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನಗ್ ನಿಮ್ ಮೇಲೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ ಸರ್. ರಾಜಲಕ್ಷ್ಮಿ ಇಲ್ದೆ ನೀವು ಬದುಕ್ಬೋದೇನೋ, ಆದ್ರೆ ನೀವಿಲ್ದೆ ನಾನು ಬದುಕೋದಿಲ್ಲ ಸರ್. ನಿಮ್ಗೂ ಒಂದ್ ವಿಷಯ ಗೊತ್ತಿರೋದೆ, ಆ ರಾಜಲಕ್ಷ್ಮಿ ನಿಮ್ಮನ್ನ ಬಿಡ್ಬೇಕು ಅಂತ ಅನ್ಕೊಂಡು ಬಿಟ್ಟು ಹೊಟ್ಟೋದ್ಲು. ಆದ್ರೆ ನಾನ್ ನಿಮ್ಗೋಸ್ಕರ ಎಲ್ಲಾನು ಬಿಟ್ಟು ಬಂದೆ. ಕೊನೆಗೆ ಅಪ್ಪ ಅಮ್ಮನ್ ಕೂಡ ಬಿಟ್ಟು ಬಂದೆ ಸರ್. ನೀವಾದ್ರೆ ನನ್ಗೆ ಅಷ್ಟು ಇಷ್ಟ ಸರ್, ನಿಮ್ಗೋಸ್ಕರ